ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಬೆಂಗಳೂರು ನಗರವನ್ನೇ ಬೆಚ್ಚು ಬೀಳಿಸಿರುವಂಥ ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ತನಿಖೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಮಹಾಲಕ್ಷ್ಮಿಯನ್ನು ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳನ್ನು ಮಾಡಿ ಫ್ರಿಜ್ಜಲ್ಲಿಟ್ಟು ಆರೋಪಿ ತಲೆಮರೆಸ್ಕೊಂಡಿದ್ದ. ಆರೋಪಿಯ ಪತ್ತೆಗೆ ಈಗಾಗಲೇ ಬೆಂಗಳೂರು ನಗರ ಪೊಲೀಸರು ವಿಶೇಷ ತಂಡಗಳನ್ನ ರಚನೆ ಮಾಡಿದರು. ಅಂತಿಮವಾಗಿ ಈಗ ಆರೋಪಿ ಯಾರು ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಆ ಆರೋಪಿನ ಹುಡ್ಕೊಂಡು ಈಗಾಗಲೇ ಪೊಲೀಸರ ತಂಡ ಪಶ್ಚಿಮ ಬಂಗಾಳಕ್ಕೆ ಹೋಗಿದೆ. ಅಲ್ಲಿ ಆತನಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದೆ. ಏಕೆಂದರೆ ಫಸ್ಟು ಒಂದೆರಡು ದಿನ ಆರೋಪಿ ಯಾರು ಅನ್ನೋದೇ ಭಾಳಷ್ಟು ಕನ್ಫ್ಯೂಷನ್ಸ್ ಇತ್ತು. ಕಾರಣ ಮಹಾಲಕ್ಷ್ಮಿಗೆ ಜೊತೆಯಲ್ಲಿ ಸಾಕಷ್ಟು ಫೋಟೋಗಳು, ಅಂದರೆ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಫೋಟೋಗಳು ಇರುವಂಥದ್ದು ಆಕೆ ಮೊಬೈಲ್ನಲ್ಲಿ ಜೊತೆಗೆ ಸಿಕ್ಕಿದ್ದು. ಆಮೇಲೆ ಕೆಲವೊಂದಷ್ಟು ಆಕೆಯ ಪತಿ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೋ ಆ ದಿಕ್ಕಿನಲ್ಲಿ ಪೊಲೀಸರು ತನಿಖೆ ಮಾಡಿದಾಗ, ಆಮೇಲೆ ಜೊತೆಗೆ ಮಹಾಲಕ್ಷ್ಮಿಯ ಕಾಲ್ ಡೀಟೇಲ್ಸನ್ನು ಕೂಡ ವೆರಿಫೈ ಮಾಡಿದಾಗ ಸಾಕಷ್ಟು ಜನರ ಹೆಸರು ಕೂಡ ಕೇಳಿಬಂತು. ಇವ್ರು ಇರ್ಬೋದಾ ಅಥವಾ ಇವನು ಬಂದು ಮಾಡಿರ್ಬೋದಾ ಅಂತ. ಅಂತಿಮವಾಗಿ ಈಗ ಒಬ್ಬನ ಮೇಲೆ ಈಗ ಆತ ಕೊಲೆ ಮಾಡಿರ್ಬೋದು ಅನ್ನೋದು ಈಗ ಪೊಲೀಸರಿಗೆ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಈ ಸಂಬಂಧಪಟ್ಟಂತೆ ಕೊಲೆ ಮಾಡಿದಂಥ ಆರೋಪಿ ಕೂಡ ಕೊಲೆ ಮಾಡಿ ನಂತರ ಆಕೆನ ಪೀಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ನಂತರ ಆತ ತನ್ನ ತಮ್ಮನಿಗೆ ಫೋನ್ ಮಾಡ್ತಾನೆ. ಈ ರೀತಿ ನಾನು ಮಾಡಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಆತ ತಮ್ಮನಿಗೆ ಕೊಡ್ತಾನೆ. ನಂತರ ಆತ ತಮ್ಮ ಕೊಡುವಂಥ ಇನ್ಸ್ಟ್ರಕ್ಷನ್ಸ್ ಮೇಲೆ ಈತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ. ಯಾಕೆಂದರೆ ಆ ತಮ್ಮನನ್ನು ಯಾರು ಅಕ್ಯೂಸ್ಡ್ ತಮ್ಮ ಅಂತ ಯಾರು ಇರ್ತಾರೆ ಆತನನ್ನು ಪೊಲೀಸರಿಗೆ ಆಗಲೇ ವಿಚಾರಣೆ ಮಾಡಿದ್ದಾರೆ. ಆತ ಹೇಳೋ ಪ್ರಕಾರ ಕೊಲೆ ಮಾಡಿದ ನಂತರ ನನಗೆ ಮಾಹಿತಿ ಕೊಟ್ಟಿದ್ದ, ಅದ ನಂತರ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ. ನಂತರ ಆತನ ವಿವರ, ಆತ ಯಾರು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ತಂಡ ಈಗಾಗಲೇ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ರೆ ಅಲ್ಲಿ ಆತನಿಗೆ ಹುಡುಕಾಟ ಮಾಡ್ತಾರೆ. ಒಂದಷ್ಟು ಸಿಕ್ಕಿರುವಂಥ ಇನ್ಸೈಡ್ ಇನ್ಫಾರ್ಮೇಷನ್ ಪ್ರಕಾರ ಏನು ಕೊಲೆ ಮಾಡಿರುವಂಥ ಅಕ್ಯೂಸ್ಡ್ ಏನಿದ್ದಾನೆ ಈಗ ಆತ ಮತ್ತು ಮಹಾಲಕ್ಷ್ಮಿ ಆ ಒಂದು ಮಾಲ್ನಲ್ಲಿ ಒಟ್ಟಿಗೆ ಆ ಸ್ಟೋರ್ ಮ್ಯಾನೇಜರ್ ಆಗಿದ್ದನೋ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆಕೆನೂ ಕೂಡ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು ಅನ್ನೋ ಒಂದು ಅಂಶ ಈಗ ಒಂದು ಮೇಲ್ನೋಟಕ್ಕೆ ಸಿಗಿದೆ. ಅದು ಮುಂದಿನ ಹಂತದ ತನಿಖೆಯಲ್ಲಿ ಪೊಲೀಸರಿಗೆ ಬಹುಶಃ ಕನ್ಕ್ಲೂಷನ್ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂದರೆ ಆ ಆರೋಪಿಯ ಏನು ಹೇಳಿಕೆ ಕೊಡ್ತಾನೆ, ಏನಕ್ಕೋಸ್ಕರ ಇತ್ತು ಮಾಡಿದ, ಅಥವಾ ಒಬ್ಬನೇ ಮಾಡಿದ್ನೋ ಅಥವಾ 2-3 ಜನ ಸೇರ್ಕೊಂಡು ಮಾಡಿದ್ರು, ಅಥವಾ ಅಷ್ಟು ಘೋರವಾಗಿ ಒಬ್ಬ ವ್ಯಕ್ತಿಯನ್ನು ಒಂದು ಕೊಲೆ ಮಾಡಿದ ಒಂದು ಪೀಸ್ ಮಾಡಿ ಅಷ್ಟು ತಲೆನೂ ಕೂಡ 3 ಭಾಗ ಮಾಡಿ ಓಲ್ಡ್ ಮಾಡಿ ಅದನ್ನೆಲ್ಲವೂ ಕೂಡ ಫ್ರಿಜ್ಜಲ್ಲಿಟ್ಟು ಅಷ್ಟು ಟೈಮನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದ್ರೆ ಎಷ್ಟು ಆಕೆ ಮೇಲೆ ಏನಾರ ಪ್ರವೃತ್ತಿ ಇತ್ತ, ಅಥವಾ ಆತ ಇದೇ ಫಸ್ಟ್ ಕೇಸು ಅಥವಾ ಹಿಂದೇನೂ ಕೂಡ ಏನಾರ ಮಾಡಿದಾನೋ ಇದೇ ಥರ ಬೇರೆ ಅನ್ನೋದನ್ನು ಕೂಡ ಪೊಲೀಸರು ಬಹುಶಃ ಅಕ್ಯೂಸ್ಡ್ ಸಿಗ್ತಾರೆ. ಕೊನೆ ಹಂತದಲ್ಲಿದ್ದಾರೆ. ಬಹುಶಃ 1-2 ದಿನದಲ್ಲಿ ಪೊಲೀಸರು ಬಹುಶಃ ಆ ಜಾಗಕ್ಕೆ ಈಗಾಗಲೇ ಅಲ್ಲಿ ಠಿಕಾಣೆ ಹೂಡಿದ್ದಾರೆ. ಅಲ್ಲಿಯ ಇನ್ಫಾರ್ಮೇಷನ್ ಕೇಳಿದ್ರೆ ಅವನ ಬಗ್ಗೆ ಏನು, ಅವರ ಕುಟುಂಬದವರು ಯಾರು, ಎಲ್ಲಿ ಅವನು ಯಾವಾಗ ಬೆಂಗಳೂರು ಬಂದಿದ್ದೆ, ಇಲ್ಲಿ ಯಾರ ಜೊತೆ ನೆಟ್ವರ್ಕಲ್ಲಿದ್ದ ಅಲ್ಲಿ ಅನ್ನೋದ್ರ ಬಗ್ಗೆ, ಅಲ್ಲಿ ಇರುವಂಥ ಆತ ಊರಿನಲ್ಲಿ ಇರುವಂಥ ಮನೆ ಕೂಡ ಪತ್ತೆ ಹಚ್ಚಿದ್ದಾರೆ. ಬಹುಶಃ ಅಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ಬಹುಶಃ ಪೊಲೀಸರಿಗೆ ಇದನ್ನು ಇಷ್ಟು ಕ್ರ್ಯಾಕ್ ಅಂತೂ ಮಾಡ್ತಾರೆ, ಅವನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡೇ ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಪೊಲೀಸರ ಸದ್ಯಕ್ಕಂತೂ ಇದೆ ಆ ದಿಕ್ಕಿನಲ್ಲಿ. ಯಾಕೆಂದರೆ ಈಗಾಗಲೇ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ 90% ಕೆಲಸವನ್ನು ಕೂಡ ಪೊಲೀಸ್ ಮಾಡಿದ್ದಾರೆ. ಆದರೆ ಇದೀಗ ಅಕ್ಯೂಸ್ ಸಿಗಬೇಕು, ಕೊಲೆ ಆಗಿಗೆ ಕಾರಣ ಏನು, ಜೊತೆಗೆ ಯಾಕೆ ಆಕೆನ ಅಷ್ಟು ಪ್ರವೃತ್ತಿ ಮಾಡಿದ್ದ ಅನ್ನೋದು ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಬೇಕಾಗಿದೆ ಪೊಲೀಸರಿಗೆ. ಈಗ ಒಂದು ಕನ್ಕ್ಲೂಷನ್ ಬಂದಿರೋದು ಏನು ಅಂತಂದರೆ ಅಕ್ಯೂಸ್ಡ್ ಯಾರು ಅನ್ನೋದು ಕೂಡ ಈಗ ಐಡೆಂಟಿಫೈ ಆಗಿದೆ. ಪೊಲೀಸ್ ಆಯುಕ್ತರು ಕೂಡ ವಿಶ್ವಾಸದಲ್ಲಿದ್ದಾರೆ. ಅವರು ಕೂಡ ಇವತ್ತು ಮಾತಾಡಿದಾಗ ಹೇಳಿದರು, ಇಲ್ಲ ನಮಗೆ 1 or 2 ಡೇಸಲ್ಲಿ ನಾವು ಈ ಕೇಸನ್ನು ಸಾಲ್ವ್ ಮಾಡ್ತೀವಿ, ಅಕ್ಯೂಸ್ನ ಅರೆಸ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಇನ್ನು ಉಳಿದಂತೆ ಅಂದರೆ ಈಗ ಸಂಬಂಧಪಟ್ಟಂತೆ ಅಕ್ಯೂಸ್ಡು ಕೂಡ ಅರೆಸ್ಟ್ ಆಗುವಂಥದ್ದನ್ನ ಅಂತಿಮ ಹಂತದಲ್ಲಿದೆ. ವಿಶೇಷ ತಂಡ ಕೂಡ ಅಲ್ಲಿ ಹೋಗಿರೋದುಂಟು. ಇನ್ನು ಉಳಿದಿರುವಂಥದ್ದೇ ಕಾರಣ ಏನು ಅನ್ನೋದ್ರ ಅದ್ರ ಬಗ್ಗೆ ಕೂಡ ಅಕ್ಯೂಸ್ ಅರೆಸ್ಟ್ ಆದ ತಕ್ಷಣ ಆಮೇಲೆ ಆತ ಯಾವಾಗ ಕೊಲೆ ಮಾಡಿದ್ದ, ಎಷ್ಟು ದಿನ ಅಲ್ಲೇನಾರ ಇದ್ದ, ಎಷ್ಟೊತ್ತಿಗೆ ಕೊಲೆ ಮಾಡಿದ್ದು, ಕೊಲೆಗೆ ಕಾರಣ ಏನು, ಜೊತೆಗೆ ಕೊಲೆ ಮಾಡಿದ ನಂತರ ಎಲ್ಲೆಲ್ಲಿ ಹೋಗಿದ್ದೋ, ಹಿಂಗೆ ಸೇರಿಕೊಂಡಿದ್ದ ಅನ್ನೋದು, ಎಲ್ಲಿ ಈ ಒಂದು ಬಚ್ಚಿಟ್ಕೊಂಡಿರುವಂಥದ್ದು ಯಾವ ದಾರಿಯಲ್ಲಿ. ಯಾಕೆಂದರೆ ಇದು 10-15 ದಿನ ಆಗಿದೆ ಈ ಒಂದು ಕೊಲೆ ಮಾಡಿ ನಂತರ. ಬೆಳಕಿಗೆ ಬಂದೆ ಕೊಲೆ ಮಾಡಿ ಘಟನೆ ಬೆಳಕಿಗೆ ಬಂದಿದೆ, 10-15 ದಿನ ಆದಮೇಲೆ ಬಂದಿರೋದ್ರಿಂದ ಬಹುಶಃ ಇಷ್ಟು ದಿನಗಳ ಕಾಲ ಎಲ್ಲಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಆತನ ಅರೆಸ್ಟ್ ಮಾಡಿದ ಮೇಲೆ ಕಂಪ್ಲೀಟ್ ಅಂತೂ ಡೀಟೇಲ್ಸ್ ಸಿಗುತ್ತೆ. ಒಟ್ಟಾರೆ ಬೆಂಗಳೂರು ಪೊಲೀಸರಿಗೆ ಚಾಲೆಂಜ್ ಆಗಿದ್ದಂಥ ಈ ಒಂದು ಕೇಸು
ಖಂಡಿತ ಈಗ ಆ ಒಂದು ಸಾಲ್ವ್ ಆಗುವಂಥ ಹಂತಕ್ಕೆ ಬಂದಿದೆ. ಇದರಿಂದ ಒಂದಂತೆ ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗ್ಬೋದು ಆಗುವಂಥ ಘಟನೆಗಳು ಎಷ್ಟು ವರ್ಷ ಆದರೂ ಕೂಡ ಪೊಲೀಸರು ಪತ್ತೆ ಮಾಡ್ತಾರೆ ಅಂತ ಇಡೀ ದೇಶವೂ ಕೂಡ ಭಾಳಷ್ಟು ಪೊಲೀಸ್ ಅಂದರೆ ಬೇರೆ ರಾಜ್ಯದಲ್ಲೂ ಕರ್ನಾಟಕ ಪೊಲೀಸ್ ಬಗ್ಗೆ ಆಗಿಂದಾಗಲೇ ಹೇಳ್ತಾ ಇದ್ರು. ಯಾಕೆಂದರೆ ಬೆಸ್ಟ್ ಪೊಲೀಸು ಅಂತ ಈ ನೆಲೆಯಲ್ಲಿ ಕೂಡ ಬೆಂಗಳೂರು ಪೊಲೀಸರು ಈಗ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.